ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಆಧಾರ್ ಕಾರ್ಡ್ ಮೇಲೆ ಸಿಮ್ ತಗೊಂಡು ಇಲ್ಲಿಗಲಾಗಿ ಏನಾದರೂ ಮಾಡಿದರೆ ಅದು ಯಾರಿಗೆ ಬರುತ್ತೆ? ಅದು ನಿಮಗೆ ಬರುತ್ತೆ. ಇಲ್ಲಿಗಲಾಗಿ ಅವರು ಮಾಡ್ಬೋದು, 100% ಮಾಡ್ಬೋದು. ನಿಮಗೆ ಗೊತ್ತಿಲ್ಲದೆ ನಿಮ್ಮೊಂದು ಆಧಾರ್ ಕಾರ್ಡ್ ಮೇಲೆ ಸಿಮ್ ತಗೊಳ್ಬೋದು, ತಗೊಳ್ಳೇಬೇಕು. 100% ತಗೋತಾರೆ. ತುಂಬ ಜನ ಗೊತ್ತಿಲ್ಲ ಆ್ಯಕ್ಚುಲಿ ಊಟ. ಅದರಲ್ಲಿ ಆಲ್ಮೋಸ್ಟು ನಮ್ಮ ಹಳ್ಳಿ ಕಡೆ ಆದರೆ ಗೊತ್ತಿಲ್ಲದ ವಯಸ್ಸಾದ ಅಜ್ಜ ಆಯಿ ಮತ್ತು ಯಾರಾದರೂ ಎಜುಕೇಷನ್ ಇಲ್ದವರು ಹೋದರೆ ಜಸ್ಟ್ ಏನೋ ಈಗಿನ ದಿನಮಾನದಲ್ಲಿ ಆಧಾರ್ ಕಾರ್ಡ್ ತಂಬತ್ತರ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಆಗಿನ ಗತಿ. ಆವಾಗ ಆಪ್ ಸ್ಟಾರ್ಟಿಂಗ್ ಯಾವ ರೀತಿ ಇತ್ತು ಅಂದರೆ ಸಿಮ್ಮು ಆಧಾರ್ ಕಾರ್ಡ್ ತೊಗೋಬೇಕಂದ್ರೆ ಸಿಮ್ ತೊಗೋಬೇಕಾರೆ ಜಸ್ಟ್ ಎಲ್ಲ ಒಂದು ಆಧಾರ್ ಕಾರ್ಡ್, ಒಂದು ಫೋಟೋ, ಒಂದು ಫಾರ್ಮೇಟ್ ಅವ್ರ ಜೊತೆ ಮಾತಾಡ್ರೆ ಮುಗಿದೋಯ್ತು. ಆವಾಗ ಹಂಗಿತ್ತು. ಅದ್ರ ಬಿಟ್ಟು ಇವಾಗ KYC ಇದೆ. ಜಸ್ಟ್ ತಂಬಚ್ಚಿರ ಸಾಕು ಸಿಮ್ ಆ್ಯಕ್ಟಿವೇಶನ್ ಆಗುತ್ತೆ. ಆ ರೀತಿ ಇದೆ. ಆದರೆ ಬಟ್ ಅವ್ರಿಗೆ ಗೊತ್ತಿಲ್ಲದೆ ಅವರೊಂದು ಆಧಾರ್ ಕಾರ್ಡ್ ಮೇಲೆ, ನಮ್ಮ ಹಳ್ಳಿ ಕಡೆ ಆಗಿರೋ ತುಂಬ ಜನ ಆಗ್ತಾಯಿದೆ ಏನಂದರೆ, ಅವ್ರಿಗೆ ಗೊತ್ತಿಲ್ಲದೆ ಅವರೊಂದು ಆಧಾರ್ ಕಾರ್ಡ್ ಮೇಲೆ ಎಷ್ಟೋ ಡಬಲ್ ಸಿಮ್ ಯೂಸ್ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಅವರ ಆಧಾರ್ ಕಾರ್ಡ್ ಮೇಲೆ ಫೇಕ್ ಸಿಮ್ಗಳು ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದರಲ್ಲಿ ನಿಮಗೋಸ್ಕರ ನಾನು ನಿಮಗೆ ಏನಂತ ತುಂಬ ಸಿಂಪಲ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಎಷ್ಟು ಸಿಮ್ ಆ್ಯಕ್ಟಿವ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಬೋದು. ಆರಾಮಾಗಿ ಈಸಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಆ ಸಿಮ್ ಆ ಒಂದು ನಂಬರ್ ನಿಮ್ಮದು ಅಲ್ಲಪ್ಪ ಅಂದರೆ ಏನು ಮಾಡ್ಬೋದು, ಅದನ್ನು ನೀವು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಬ್ರದರ್, ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಎಲ್ಲರಿಗೂ ತಾನೆ ನಿಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಮೇಲೆ ತೊಗೊಂಡಿರ್ತಾರೆ. ತುಂಬ ಜನ ನೀಡ್ತೈತೆ ಸ್ಕ್ಯಾಮರ್ಸ್. ಇದೆಲ್ಲ ನಾನು ಹೆಂಗೆ ಹೇಳ್ತದೆ, ನಾನು ಕೂಡ ಸಿಮ್ ಆ್ಯಕ್ಟಿವೇಶನ್, ನಾನು ಕೂಡ VI 1 ವರ್ಷ ಆ್ಯಕ್ಟಿವೇಶನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಜಾಬ್ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ಅದು ಯಾವ ರೀತಿ ಚೆಕ್ ಮಾಡೋದು ಏನು, ಅದನ್ನ ಯಾವ ರೀತಿ ಡಿಲೀಟ್ ಮಾಡೋದು ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟಣ್ಣಂತ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್. ಬನ್ನಿ, ನಾನು ನಿಮಗೆ ಮೊದಲು ನೋಡ್ತೇನೆ. ತುಂಬ ಸಿಂಪಲ್, ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ಎಷ್ಟು ಸಿಮ್ ಇದೆ, ಏನಿದೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಸಿಮ್ ಇದ್ದಂಥ ಸಿಮ್ ನೀವು ಯೂಸ್ ಮಾಡ್ತಾ ಇಲ್ಲ, ಒಗ್ದಿದ್ದೀರಾ, ಅದು ಒಳ್ಳೆಯ ಸಿಮ್ ನನಗೆ ಗೊತ್ತಿಲ್ಲ ಅಂದ್ರೆ ನೀವು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ತಾನೆ. ತುಂಬ ಸಿಂಪಲ್. ನೀವೇನು ಮಾಡಬೇಕು, ಮೊದಲು ಮುಟ್ಟು ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ವೇಟು. ನೀವೇನು ಮಾಡಿ, ನಿಮ್ಮೊಂದು ಕ್ರೋಮ್ ಆಗಿರ್ಬೋದು, ನಿಮ್ಮ ಗೂಗಲ್ ಆಗಿರ್ಬೋದು, ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಏನು ಮಾಡ್ತೀನಿ, ಈಗ ಕ್ರೋಮ್ ಓಪನ್ ಮಾಡ್ತೀನಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೊ, ಜಸ್ಟ್ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಸರ್ಚ್ ಮೇಲೆ ಇಲ್ಲಿ ಏನಂತ ಸರ್ಚ್ ಮಾಡಬೇಕು, TAFCOP ಅಂತ ಸರ್ಚ್ ಮಾಡ್ಬೇಕು. ಏನಪ್ಪ ಅಂದರೆ ಟಾಪ್ ಕಾಪ್ ಅಂತ ಬಂದ್ಬಿಟ್ಟು ಇದನ್ನ ಸರ್ಚ್ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಸರ್ಚ್ ಮಾಡ್ಕೊಂಡ್ರೆ ಟಾಪ್ ಕಾಪ್ ಅಂತ ಬಂದ್ಬಿಟ್ಟು ಈ ರೀತಿ ಒಂದು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪೇಜ್ ವೆಬ್ಸೈಟ್ ಬರುತ್ತೆ. ಮೇಲೆ ಬರುತ್ತೆ, ನೀವು ನೋಡ್ಕೊಳ್ಳಿ. ಟಾಪ್ ಕಾಪ್ ಅಂತ ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು. ಸರ್ಚ್ .gov.in ಅಂತ ಬಂದ್ಬಿಟ್ಟು ಇದು ಗೌರ್ಮೆಂಟ್ ವೆಬ್ಸೈಟು, ಯಾವುದೂ ಫೇಕ್ ಇಲ್ಲ. ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ನಿಮಗೆ ಹೇಳ್ತೀನಿ, ಜಸ್ಟ್ ಏನೂ ಇಲ್ಲ, ಮೇಲ್ಗಡೆ ವೆಬ್ಸೈಟ್ ಬಂದಿಲ್ಲ. ಜಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ವೆಬ್ಸೈಟ್ ಮೇಲ್ಗಡೆ ಬಂದಿರೋದು ಗೌರ್ಮೆಂಟ್ ವೆಬ್ಸೈಟ್, ಯಾವುದೇ ರೀತಿ ಫೇಕ್ ಇಲ್ಲ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತೆರಳದ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರ್ ಕೊಡಿ. ಈಗ ಎಕ್ಸಾಂಪಲ್ ನನ್ನ ಆಧಾರ್ ಕಾರ್ಡ್ ನನ್ನ ಮೊಬೈಲ್ ನಂಬರ್ ಲಿಂಕ್ ಇದೆ, ಅದೇ ರೀತಿ ಕೂಡ ನಿಮ್ಮ ಆಧಾರ್ ಕಾರ್ಡಿಗೆ ನಿಮ್ಮ ಲಿಂಕು, ಇಲ್ಲ ನಿಮ್ಮ ತಂದೆ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇದೆ ಅವ್ರ ನಂಬರ್ ಹಾಕಿ. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ನನ್ನೊಂದು ಮೊಬೈಲ್ ನಂಬರ್ ಹಾಕ್ತೀನಿ. ನೀವು ಕೂಡ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಳ್ಳಿ. ಜಸ್ಟ್ ಇಂಪಾರ್ಟೆಂಟ್ ಬ್ಲರ್ನಾಗಿ ತೋರಿಸ್ತಾ ಇರ್ತೀನಿ, ಯಾಕಂದ್ರೆ ಸೇಫ್ಟಿ ಬೇಕು, ಮೇನ್ ಇಂಪಾರ್ಟೆಂಟ್. ಅದರ ನಂತರ ಕ್ಯಾಪ್ಚಾ ಕೂಡ ಹಾಕೊಳ್ಳಿ. ತೆಳಗೆ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನೇ ಅಲ್ಲಿ ಇದ್ದಂಥ ಕ್ಯಾಪ್ಚಾ ನೀವು ಹಾಕಬೇಕು. ಜಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಪ್ಚಾ ಹಾಕೊಂಡ ತಕ್ಷಣ ನೀವೇನು ಮಾಡ್ಕೋ, ಮತ್ತು ಅದ್ರ ರೀತಿ ತೆಳದ್ಬಿಟ್ಟು OTP, ಓಕೆ ವ್ಯಾಲಿಡ್ ಕ್ಯಾಪ್ಚಾ ಅಂತ ಇಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡನ್, ಸಕ್ಸಸ್ಫುಲ್ ಆಯಿತು. ನಿಮಗೊಂದು OTP ಬರುತ್ತೆ. ಜಸ್ಟ್ ನೀವು OTP ಕೂಡ ಎಂಟರ್ ಮಾಡಿ, ಅಲ್ಲೇ ಬರುತ್ತೆ, ನಿಮ್ಮೊಂದು ಮೊಬೈಲ್ ನಂಬರಿಗೆ ಬರುತ್ತೆ. ಏನೂ ಇಲ್ಲ, ತುಂಬ ಸಿಂಪಲ್. ಈಗ ನಾನು ಏನು ಮಾಡ್ತೀನಿ, OTP ಎಂಟರ್ ಮಾಡ್ತೀನಿ. ಈಗ ಜಸ್ಟ್ ವೇಟು. ಓಕೆ, ಈಗ OTP 198 057. ಓಕೆ, 198 ನಾನು ಈಗ OTP ಎಂಟರ್ ಮಾಡಿದ ನಂತರ ಲಾಗಿನ್. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆಲ್ಲ ನಿಮ್ಮ ನಂಬರ್ಗಳು ತೋರಿಸುತ್ತೆ, ನೀವು ನೋಡ್ಕೊಳ್ಬೋದು. ಪ್ರತಿಯೊಂದು ಕೂಡ ನಿಮ್ಮ ನಂಬರ್ ಎಲ್ಲ ನಿಮ್ಗೆ ತೋರಿಸುತ್ತೆ. ಎಕ್ಸಾಂಪಲ್ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ನನ್ನೊಂದು ಆಧಾರ್ ಕಾರ್ಡ್ ಮೇಲೆ ಇಷ್ಟು ನಂಬರ್ ಲಿಂಕ್ ಆಗಿದೆ. ಇದರಲ್ಲಿ ನಾನು ಯೂಸ್ ಮಾಡೋದು ಬರೀ 2 ನಂಬರ್ ಯೂಸ್ ಮಾಡ್ತೀನಿ. ಇದೆಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನೀವು ಹೇಳ್ಬೇಕಾರೆ ನಿಮಗೆಲ್ಲ ಹೇಳ್ತದೆ, ನನಗೆ ನೋಡಿಲ್ಲ ನೋಡಿ, ನಾನು ನಿಮಗೋಸ್ಕರ ಹೇಳ್ತಿದ್ದೀನಿ. ಇಷ್ಟೆಲ್ಲ ನಾನು ಮ್ಯಾಕ್ಸಿಮಮ್ ಅಂದ್ಬಿಟ್ಟು 3 ಸಿಮ್ ಯೂಸ್ ಮಾಡ್ತೀನಿ. 3 ಸಿಮ್ ನನ್ನ ಫೈಬರು, ನನ್ನ ಇದು ಲಿಂಕ್ ಇದೆ. ಜಸ್ಟ್ 3 ಸಿಮ್ಮು. ಉಳ್ಕೋದು ಏನು 2 ನಂಬರ್ ಇದಲ್ಲ, ಈ 2 ನಂಬರ್ ನನ್ನೂ ಅಲ್ಲ ಆ್ಯಕ್ಚುಲಿ ಅಂದ್ಬಿಟ್ಟು. ಹಾಗಿದ್ದರೆ ಇಲ್ಲಿ ನಿಮಗೆ ಲಿಸ್ಟೇ ತೋರಿಸುತ್ತೆ, ನಿಮ್ಮ ಎಷ್ಟು ನಂಬರ್ ಇದೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಲಿಂಕ್ ಎಲ್ಲ ನಿಮಗೆ ಲಿಸ್ಟ್ ಬರುತ್ತೆ. ಯಾವ್ಯಾವ ನಂಬರ್ ಲಿಂಕ್ ಇದೆ ನೀವು ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ, ನಿಮಗೆ ಆ್ಯಕ್ಟಿವ್ ಇದ್ದಂಥ ನಂಬರ್ ಕೂಡ ನೋಡ್ಕೊಳ್ಳಿ. ಯಾಕಂದರೆ ನೀವು ಆ್ಯಕ್ಟಿವ್ ಇದ್ದಂಥ ನಂಬರ್ ಕೂಡ ಡಿಲೀಟ್ ಮಾಡಿದ್ರೆ ಆವಾಗ ಡಿಸ್ಆ್ಯಕ್ಟಿವ್ ಆಗಿಬಿಡುತ್ತೆ, ನಂಬರ್ ಎನೇಬಲ್ ಆಗೋಲ್ಲ.
ಆಫ್ ಆಗಿರುತ್ತೆ. ನೀವು ಏನು ಮಾಡಬೇಕು, ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳ್ಬೇಕಾರೆ ಏನು ಮಾಡೋಂಗಿಲ್ಲ. ಜಸ್ಟು ಈಗ ನಂಬರ್ ನಿಮ್ಮದು ಯಾವ ನಂಬರ್ ಅಲ್ಲ ಅದನ್ನ ಟಿಕ್ ಮಾಡಬೇಕು. ಎಲ್ಲಿ ಟಿಕ್ ಮಾಡಬೇಕು, ಜಸ್ಟ್ ಈ ನಂಬರ್ ನಂದಲ್ಲ, ಮತ್ತು ಅದ್ರ ಜೊತೆಗೆ ಇಲ್ಲೊಂದು ನಂಬರ್ ಇದೆ, ಈ ನಂಬರ್ ಕೂಡ ನಂದಲ್ಲ. ಓಕೆ, ಈ ನಂಬರ್ ಕೂಡ ನಂದಲ್ಲ. ಜಸ್ಟು ಈ ಟಿಕ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ. ಅದರ ನಂತರ ಏನಾದರೂ ಈ ನಂಬರು ನಿಮ್ಮದು ಅಂದರೆ ನಿಮ್ದು ಅಲ್ಲ, ಈ ನಂಬರ್ ನಾಟ್ ಮೈ ನಂಬರ್ ಅಂದರೆ ಇದು ನಿಮ್ಮ ನಂಬರ್ ಅಲ್ಲ ಅಂದ್ರೆ ಇಲ್ಲಿ ನಾಟ್ ಮೈ ನಂಬರ್ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಪೋರ್ಟ್ ಮಾಡಬೇಕು. ಜಸ್ಟ್ ಓಕೆ, ಈ ರೀತಿ ಮಾಡಿ ರಿಪೋರ್ಟ್. ಓಕೆ, ಸೇವ್ ಎಕ್ಸಿಸ್ಟ್ ಸೀಸನ್. ಓಕೆ, ಈ ರೀತಿ ಮಾಡಿ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಒಂದು ನಂಬರ್ ಬರುತ್ತೆ. ನಂಬರ್ ಬಂದ ತಕ್ಷಣ ಆಟೋಮೆಟಿಕ್ ನಿಮಗೆ ಏನಾಗುತ್ತೆ, ವಿತಿನ್ 24 ಅವರ್ಸಲ್ಲಿ ಆಟೋಮೆಟಿಕ್ ಡಿಲೀಟ್ ಆಗಿಬಿಡುತ್ತೆ. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ಮೇಲೆ ರಿಜಿಸ್ಟರ್ ಆದಂಥ ನಂಬರು ಏನಾಗುತ್ತೆ, ಕ್ಲೋಸ್ ಆಗುತ್ತೆ, ಅದು ಡಿಸ್ಆಕ್ಟಿವ್ ಆಗಿಬಿಡುತ್ತೆ. ಈ ರೀತಿ ಮತ್ತು ಈ ನಂಬರು ನಂದಿದೆ, ನಾನು ಹಳೇ ನಂಬರ್ ನನಗೆ ಗೊತ್ತಿಲ್ಲ, ನಾನು ಯೂಸ್ ಮಾಡಲ್ಲ, ರಿಚಾರ್ಜ್ ಮಾಡಲ್ಲ, ಹಂಗೆ ಇಟ್ಬಿಡಿದ್ರೆ ಏನು ಮಾಡೋದು, ಜಸ್ಟ್ ಆ ನಂಬರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾಟ್ ರಿಕ್ವೆಸ್ಟ್ ಅಂತಾರೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡನ್. ಓಕೆ, ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ರಿಪೋರ್ಟ್ ಆಗುತ್ತೆ. ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್ ಮೇಲೆ ನಂಬರ್ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡಿಗೆ ಎಷ್ಟು ನಂಬರ್ ಲಿಂಕ್ ಆಗಿದೆ ಎಲ್ಲ ನೀವು ಚೆಕ್ ಮಾಡ್ಕೊಂಡು. ಲಿಂಕ್ ಅಂದರೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಎಷ್ಟು ಮೊಬೈಲ್ ನಂಬರ್ ಇದೆ ನೀವೆಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಬೇಕಾದ ನಂಬರ್ ನೀವು ಇಟ್ಕೊಳ್ಬೋದು, ಬೇಡಾದ ನಂಬರನ್ನು ಡಿಸ್ಲಿಂಕ್ ಮಾಡ್ಕೊಳ್ಬೋದು. ಬಂದಾಗುತ್ತೆ, ಆಟೋಮೆಟಿಕ್ ಬಂದಾಗುತ್ತೆ. ಅವಾಗ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾರು ಕೂಡ ನಂಬರ್ ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡ್ತಾ ಇದ್ರು ಗೊತ್ತಾಗುತ್ತೆ ಈ ನಂಬರ್ ಎಲ್ಲ ಆ್ಯಕ್ಟಿವ್ ಆಗಿದೆ ನೋಡಿ. ಈ ರೀತಿ ನೋಡಿ, ಏನು ಹೇಳೋದು ತುಂಬ ಸಿಂಪಲ್. ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ನಮ್ಮ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೇನೆ. ಆಫ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಎಲ್ಲರಿಗೂ ಹೇಳ್ಬಿಡ್ತೇನೆ, ತುಂಬ ಇಂಪಾರ್ಟೆಂಟ್ ಏನಪ್ಪ, ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಗೊತ್ತಿಲ್ಲ, ಎಬ್ಬೆಟ್ ಮನುಷ್ಯ ಇರ್ತಾರೆ, ಹೋಗಿ ಅಲ್ಲಿ ತಂಬು ಕೊಟ್ಟುಬಿಡ್ತಾರೆ, KYC ಆಗಿಬಿಡುತ್ತೆ. ಆ ರೀತಿ ಮಾಡೋಕ್ಕೋಗ್ಬಿಡಿ. ಯಾಕಂದರೆ ಯಾವುದೋ ಒಂದು ಸಿಮ್ ತೊಗೊಳ್ಳಿ. ನಾನು ನಿಮಗೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಾನೆ. ಯಾಕಂದರೆ ಏನೋ ಒಂದು ಅವ್ರು ಕ್ರೇಮ್ ಮಾಡಿ ಏನೋ ಒಂದು ಅಂದರೆ ಏನೋ ಒಂದು ಮಾಡಿದ್ರು ಕೂಡ ಅದು ಯಾರಿಗೆ ಬರುತ್ತೆ, ಪ್ರೊಡಕ್ಟ್ ಮಾಡಿದ್ರು, ಸ್ಕ್ಯಾಮ್ ಮಾಡಿದ್ರು, ಅದೆಲ್ಲ ನಿಮಗೆ ಬರುತ್ತೆ. ಯಾಕಂದ್ರೆ ನಂಬರ್ ನಿಮ್ಮದಿದೆ. ಆರು ಪೊಲೀಸ್ ಏನೇ ಒಂದು ಕೇಸ್ ಆಗಿ ಟ್ರ್ಯಾಕ್ ಮಾಡಿದರೆ ಯಾರನ್ನ ಟ್ರ್ಯಾಕ್ ಮಾಡ್ತಾರೆ, ಇಲ್ಲಿಗಲಾಗಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ನಂಬರ್, ನಿಮ್ಮ ಅಡ್ರೆಸ್ ತೋರಿಸುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಜಾಗ್ರತೆ ಆಗಿರಬೇಕು. ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಜಾಸ್ತಿ ನಂಬರ್ ಇದ್ದರೆ ಡಿಲೀಟ್ ಮಾಡಿ ಹೋಗ್ಕೊಳ್ಳಿ. ಬೇಡ, ನಿಮಗೆ ಜಸ್ಟ್ ನೀವು ಎಷ್ಟು ಯೂಸ್ ಮಾಡ್ತಾರೆ ಅಷ್ಟೇ. ಮತ್ತು ಅದ್ರ ಜೊತೆಗೆ ಇಲ್ಲೇ ಸಿಮ್ ತರೋಕೆ ಹೋದ್ರೆ ಏನೇ ಹೋದ್ರು ಕೂಡ ನಾನು ಒಬ್ಬ ಆ್ಯಕ್ಟಿವೇಷನ್ ಇನ್ನಾಗಿ ಸರ್ವೇರ್ ನಾನು ಕೂಡ ಮಾಡಿದ್ದೀನಿ. ನಾನಾಗಿ ಹೇಳ್ತಾ ಇದ್ದೀನಿ ಖುದ್ದಾಗಿ. ತಂಬ್ ಕೊಡಿ. ಯಾಕಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಅವ್ರು ಎಷ್ಟು ಸಿಮ್ ತೊಗೋತಾರೆ. ತುಂಬ ಜನ ಮಾಡ್ತಾರೆ ಡಬಲ್ ಸಿಮ್ ಕೂಡ ತೊಗೋತಾರೆ. ತುಂಬ ಜನ 1,000, 2,000, 3,000ಗೆ ಸಿಮ್ ಮಾಡ್ಕೋತಾರೆ, ಫಿಕ್ಸ್ ಸಿಮ್ ಅಂತ ನಿಮ್ಮ ಹೆಸರು ಮೇಲ್ಗಡೆ. ಅದಕ್ಕೋಸ್ಕರ ಯಾರು ಕೂಡ ಮೋಸ ಹೋಗ್ಬೇಡಿ ಅಂತ ಏನು ನೋಡೋದು. ತುಂಬ ಸಿಂಪಲ್. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿರ್ತೈತೆ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಸ್ಪೆಂಬರ್ಸ್ ಎಲ್ಲರೂ ಕೂಡ ವಿಡಿಯೋ ಯಾವ ರೀತಿ ಅನಿಸುತ್ತೋ ಚಿಕ್ಕದಾಗಿ ಕಮೆಂಟ್ ಹಾಕೊಂಡು ಮರಿಬೇಡಿ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕನ್ನಡ ಟೆಕ್ ಸ್ಪೆಂಬರ್ಸ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟೇ ಎಲ್ಲರಿಗೆ ಬಾಯ್ ಬಾಯ್.